ನಾನು ನಿನ್ನೆ ಒಬ್ಬರು 90ರ ಹರೆಯದ ಚಿರ ಯುವಕನನ್ನು ಭೇಟಿ ಮಾಡಿದ್ದೆ. ನಾನು ಅವ್ರ ಜೊತೆ ಹೀಗೆ ಮಾತಾಡ್ತಾ ಇರುವಾಗ ಅವರು ತಮ್ಮ ಜೀವನದ ಅನುಭವಗಳನ್ನೆಲ್ಲ ನನ್ನ ಜೊತೆ ಹಂಚ್ಕೊಳ್ತಾ ಇದ್ರು. ಮಾತಿನ ಮಧ್ಯೆ ಹಾಗೆ ಕುತೂಹಲಕ್ಕೆ ಅಂತ ನಾನು ಅವ್ರನ್ನ ಕೇಳಿದೆ, ತಾತ, ನಾವು ಏನೋ ಅಲ್ಪ ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿ ಫುಡ್ನ ತಗೊಳ್ತೀವಿ, ಆದರೆ ನಿಮ್ಮ ಹಾಗೆ 90ಯಲ್ಲೂ ನೀಟಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತ. ಅದಕ್ಕೆ ಆ ತಾತ ಮುಗುಳ್ನಗ್ತಾ ಹೇಳಿದ್ರು, ಇನ್ನು ನಡಿ ಸಾಕು ಅಂತ. ನನಗೆ ಆಶ್ಚರ್ಯ ಆಯಿತು, ಅಲ್ಲ ನಾನೇನು ಕೇಳಬಾರ್ದು ಕೇಳಿದೆ ಅಂತ ಈ ತಾತ ಹೀಗೆ ಹೇಳಿದ್ರು ಅಂತ. ಏನಾದ್ರಾಗಲಿ ಅವ್ರನ್ನ ಕೇಳೇ ಬಿಡೋಣ ಅಂಥೇಳಿ ಮತ್ತೆ ಕೇಳಿದೆ, ಅಲ್ಲ ತಾತ, ನನಗೆ ನಿಮ್ಮ ಜೊತೆ ಇನ್ನೂ ಮಾತಾಡಲಿಕ್ಕಿದೆ, ನೀವು ನೋಡಿದ್ರೆ ನಡಿ ಸಾಕು ಅಂತ ಹೇಳಿದ್ರಲ್ಲ ಅಂತ. ಅದಕ್ಕೆ ಆ ತಾತ ಮತ್ತೊಮ್ಮೆ ನಗ್ತಾ ಹೇಳಿದ್ರು, ಮಗು, ನಾ ಆ ಅರ್ಥದಲ್ಲಿ ಹೇಳಿದ್ದಲ್ಲ, ನಾನು ಹೇಳಿದ್ದು ನಡಿ ಅಂದರೆ ನಡಿಗೆ, ವಾಕ್ ಮಾಡು ಅನ್ನೋ ಅರ್ಥದಲ್ಲಿ ಅಂತ. ನನ್ನ ಮುಗ್ಧತೆನ ನೆನೆಸ್ಕೊಂಡು ಆಗ ನನಗೆ ನಗು ಬಂತು. ಆದರೆ ಆ ತಾತ ಹೇಳಿದ್ರಲ್ಲೂ ಒಂದು ಅರ್ಥ ಇದೆ ಅಲ್ವಾ. ನಮ್ಗಳಿಗೆ ಈಗ ಒಂದು 10 ಹೆಜ್ಜೆ ನಡೆಯೋಕ್ಕೂ ಸೋಮಾರಿತನ. ಒಂದು 10 ನಿಮಿಷ ದೂರನ ಕ್ರಮಿಸಬೇಕು ಅಂತ ಹೇಳಿದ್ರೆ ನಮ್ಗೆ 2 ಕಾಲಿದೆ ಅನ್ನೋದು ನಮ್ಗೆ ನೆನಪಿರಲ್ಲ. ಅದ್ರ ಬದಲಿಗೆ ನಾವು ನಮ್ಮ ಗಾಡಿ ಕೀನ ಹುಡುಕ್ತಾ ಇರ್ತೀವಿ. ಆದರೆ ನಮ್ಮ ಹಿಂದಿನವರು ನಮ್ಮ ಹಾಗಿರಲಿಲ್ಲ. ಅವರಿಗೆ ಹೆಜ್ಜೆ ಹಾಕಲಿಕ್ಕೆ ಯಾವ ಲಜ್ಜೆನೂ ಇರಲಿಲ್ಲ. ಹಾಗಾಗಿ ನಮ್ಮ ಅಜ್ಜ ಅಜ್ಜಿ ನಮಗಿಂತ ಗಟ್ಟಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಈಗ ನಿಮ್ಗೆ ಗೊತ್ತಾಗಿರ್ಬೋದು ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಅಂತ. ಕರೆಕ್ಟ್, ನಾನಿವತ್ತು ವಾಕ್ ಅಥವಾ ನಡಿಗೆ ಇದ್ರ ಕಡೆಗೆ ಒಂದಿಷ್ಟು ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನನ ಮಾಡ್ತೀನಿ. ಹಿಂದೆಲ್ಲ ಜನ ಅಷ್ಟಾಗಿ ಓದ್ಕೊಳ್ದೇ ಇದ್ದರೂ ಕೂಡ ನಡಿಗೆನ ತುಂಬ ನಂಬಿದ್ರು, ಅದನ್ನು ನೆಚ್ಕೊಂಡಿದ್ರು. ಆದರೆ ಈಗ ಓದಿರೋರಿಗಾಗಿನೇ ಸಾಲು ಸಾಲು ಸಂಶೋಧನೆಗಳು ಸಾರಿ ಹೇಳ್ತಾ ಇವೆ, ನೀವು ನಡಿಗೆನ ನಂಬಿ ಅಂತ. ಹಾಗಾದರೆ ಈ ಎಲ್ಲ ಸಂಶೋಧನೆಗಳ ಒಟ್ಟಾರೆ ಸಾರ ಏನು ಅನ್ನೋದನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಾಕಿಂಗ್ ದೇಹದ ತೂಕದ ಮೇಲೆ ಯಾವ ರೀತಿ ಪರಿಣಾಮನ ಬೀರುತ್ತೆ ಅನ್ನೋದನ್ನ ನೋಡೋಣ. ನೀವು ಪ್ರತಿದಿನ 1 ಗಂಟೆ ಹಾಗೆ 1 ಸಲ ಅಥವಾ ಅರ್ಧ ಗಂಟೆಗಳ ಹಾಗೆ 2 ಸಲ ಬ್ರಿಸ್ಕ್ ಆಗಿ ವಾಕ್ ಮಾಡೋದ್ರಿಂದ ದೇಹದಲ್ಲಿ ಶೇಖರಣೆ ಆಗಿರುವಂತಹ ಅತಿಯಾದ ಕ್ಯಾಲರಿನ ಕರಗಿಸಲಿಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗೆಯೇ ನಿಮ್ಗೆ ಇದುವರೆಗೂ ವಾಕ್ ಮಾಡಿ ಅಭ್ಯಾಸ ಇಲ್ಲ, ಈಗ ತಾನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದಾದರೆ ನಡಿಗೆಯ ವೇಗವನ್ನು ನಿಧಾನಕ್ಕೆ ಶುರು ಮಾಡಿ. ಮೊದಲು ನಿಧಾನಕ್ಕೆ ವಾಕ್ ಮಾಡಿ, ನಂತರ ಗ್ರ್ಯಾಜುವಲ್ ಆಗಿ ಬ್ರಿಸ್ಕ್ ಆಗಿ ವಾಕ್ ಮಾಡೋದು ಒಳ್ಳೆಯದು. ಹಾಗೆ ಸಮಯ ಕೂಡ ಮೊದಲು ಒಂದು 15ರಿಂದ 20 ನಿಮಿಷಕ್ಕೆ ನಿಗದಿ ಮಾಡಿಕೊಂಡು ನಂತರ ಗ್ರ್ಯಾಜುವಲಿ ಪ್ರತಿದಿನ ಸ್ವಲ್ಪನೇ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ನೀವು ವಾಕ್ ಮಾಡ್ತಾ ಇರೋ ಉದ್ದೇಶ ತೂಕನ ಕಳ್ಕೊಳ್ಳೋದು ಅನ್ನೋದಾದರೆ ಅದ್ರ ಜೊತೆಗೆ ನೀವು ಸೇವಿಸುವಂತಹ ಆಹಾರದಲ್ಲಿ ಅದು ಕ್ಯಾಲರಿ ಇಂಟೇಕ್ ಅದ್ರ ಬಗ್ಗೆನೂ ಸ್ವಲ್ಪ ಜಾಸ್ತಿ ಗಮನನ ಕೊಡಬೇಕಾಗತ್ತೆ. ಆದರೆ ವಾಕಿಂಗ್ ಅನ್ನೋದು ತುಂಬ ಸರಳವಾದ, ತುಂಬ ಸಹಜವಾದ ಒಂದು ಕಾರ್ಡಿಯೋ ಎಕ್ಸಸೈಸ್. ಇನ್ನು ಎರಡನೇದಾಗಿ ನಡಿಗೆ ಹೃದಯದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮನ ಬೀರುತ್ತೆ ಅನ್ನೋದನ್ನು ನೋಡೋಣ. ನಿಯಮಿತವಾದ ನಡಿಗೆ ದೇಹದಲ್ಲಿ, ಅದರಲ್ಲೂ ಮುಖ್ಯವಾಗಿ ರಕ್ತದಲ್ಲಿರುವಂತಹ ಕೊಬ್ಬನ್ನು ಕರಗಿಸಲಿಕ್ಕೆ ಸಹಾಯ ಮಾಡುತ್ತೆ. ನಾವು ಹೇಳುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅದರ ಪ್ರಮಾಣ ಕಡಿಮೆ ಮಾಡಿ ನಾವು ಹೇಳುವಂತಹ ಒಳ್ಳೆ ಕೊಲೆಸ್ಟ್ರಾಲ್ ಅಂದರೆ HDL, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಇದರ ಪ್ರಮಾಣನ ಹೆಚ್ಚಾಗೋ ಹಾಗೆ ಮಾಡುತ್ತೆ. ಇದರಿಂದ ಹೃದಯಾಘಾತ ಆಗುವಂತಹ ಸಂಭವ ತುಸು ಕಡಿಮೆ ಇರುತ್ತೆ. ಹಾಗೆಯೇ ನಡಿಗೆ ನಮ್ಮ ಕಾರ್ಡಿಯೋ ರೆಸ್ಪಿರೇಟರಿ ಫಿಟ್ನೆಸ್ನ ಇಂಪ್ರೂವ್ ಮಾಡುತ್ತೆ. ಅತಿಯಾದ ರಕ್ತದೊತ್ತಡ, ಹೈ BP, ಇದನ್ನು ಕೂಡ ನಿಯಂತ್ರಣದಲ್ಲಿ ಇಡುವಂತಹ ಶಕ್ತಿ ನಡಿಗೆಗಿದೆ. ಇನ್ನು ನಡಿಗೆಯಿಂದ ದೇಹದಲ್ಲಿ ರಕ್ತ ಪರಿಚಲನೆ ಉತ್ತಮಗೊಳ್ಳುತ್ತೆ. ದೇಹದ ಎಲ್ಲ ಭಾಗಗಳಿಗೂ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕದ ಪೂರೈಕೆ ಆಗುತ್ತೆ. ಹಾಗಾಗಿ ಪ್ರತಿದಿನ ಕನಿಷ್ಠ 2000 ಹೆಜ್ಜೆಗಳನ್ನಾದರೂ ಹಾಕಬೇಕು. ಇದು ಹೆಚ್ಚಂದರೆ 15ರಿಂದ 20 ನಿಮಿಷನ ತಗೊಳ್ಬಹುದು ಅಷ್ಟೆ. ಹಾಗೆಯೇ ಅದು ಬ್ರಿಸ್ಕ್ ಆಗಿದ್ರೆ ಒಳ್ಳೆಯದು. ಆದರೆ ಕೆಲವೊಂದು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರೋರು ನಿಧಾನವಾಗಿ ನಡಿಗೆಯನ್ನು ಮಾಡೋದೇ ಉತ್ತಮ. ಹಾಗೆಯೇ ಅವರು ನಡೆಯುವಾಗ ಎಲ್ಲಾದರೂ ಸುಸ್ತಾದರೆ ಅಥವಾ ಬ್ರೆತ್ಲೆಸ್ ಅಂತ ಅನಿಸಿದ್ರೆ ಆ ಕ್ಷಣಕ್ಕೆ ನಡಿಗೆಯನ್ನು ನಿಲ್ಲಿಸಿ ಅಲ್ಲೇ ರಿಲ್ಯಾಕ್ಸ್ ಮಾಡಬೇಕು. ಮೂರನೇದಾಗಿ ನೋಡೋದಾದರೆ
ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋದ್ರಲ್ಲಿ ನಡಿಗೆ ತೀರಾ ಪರಿಣಾಮಕಾರಿ. ಅದರಲ್ಲೂ ಮುಖ್ಯವಾಗಿ ಈ ಡಯಾಬಿಟಿಸ್ ಅಥವಾ ಪ್ರೀ ಡಯಾಬಿಟಿಸ್ನಿಂದ ಬಳಲ್ತಾ ಇರೋರಿಗೆ ನಡಿಗೆ ಅಥವಾ ವಾಕಿಂಗ್ ಅನ್ನೋದು ಒಂದು ವರದಾನನೇ ಹೌದು. ಕಾರಣ, ಊಟವಾದ ಕೆಲ ಸಮಯದ ನಂತರ ಮಾಡುವಂತಹ ನಡಿಗೆ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ಗಣನೀಯವಾಗಿ ಇಳಿಮುಖ ಆಗೋ ಹಾಗೆ ಮಾಡುತ್ತೆ. ಆದರೆ ಇದರಲ್ಲಿ ಕೆಲವರು ತೀರಾ ಖಾಲಿ ಹೊಟ್ಟೆನಲ್ಲಿ ವಾಕ್ ಮಾಡೋದ್ರಕ್ಕಿಂತ ಒಂದು ಸ್ವಲ್ಪ ಲಘುವಾಗಿ ಆಹಾರವನ್ನು ಸೇವನೆ ಮಾಡಿ ನಂತರದಲ್ಲಿ ವಾಕಿಂಗ್ ಹೋಗುವಂಥದ್ದು ಒಳ್ಳೆಯದು. ನಡಿಗೆ ಅನ್ನೋದು ಕೇವಲ ನಮ್ಮ ದೇಹದ ಮೇಲೆ ಮಾತ್ರ ಅಲ್ಲ, ನಮ್ಮ ಮನಸ್ಸಿನ ಮೇಲೆ ಕೂಡ ತುಂಬ ಪರಿಣಾಮನ ಬೀರುತ್ತೆ. ನಡಿಗೆಯಿಂದ ನಮ್ಮ ಮಾನಸಿಕ ಉದ್ವೇಗ ಕಡಿಮೆ ಆಗುತ್ತೆ. ಅದರಲ್ಲೂ ನಾವು ಈ ನೇಚರ್ನ ನಡುವೆ ಮಾಡುವಂತಹ ನಡಿಗೆ ಅಥವಾ ಯಾವುದೋ ಒಂದು ಪ್ರಶಾಂತ ಸ್ಥಳದಲ್ಲಿ ಮಾಡುವಂತಹ ನಡಿಗೆ ನಮ್ಮ ಮನಸ್ಸಿಗೆ ತುಂಬಾ ಆನಂದ ಕೊಡುತ್ತೆ. ಈಗ ಕೆಲವರು ಕೇಳ್ಬೋದು, ಹಾಗಿದ್ರೆ ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ನಡಿಬೇಕು ಅಂತ. ಇದಕ್ಕೆ ನಮ್ಮ ಉತ್ತರ, ನಡಿಗೆಗೆ ಇಂತಿಷ್ಟೇ ಅಂತ ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಇಲ್ಲ. ಅದು ನಿಮ್ಮ ದೇಹದ ತೂಕ, ನಿಮ್ಮ ವಯಸ್ಸು, ನಿಮಗಿರುವಂತಹ ಆರೋಗ್ಯ ಸಮಸ್ಯೆಗಳು ಇದ್ರ ಮೇಲೆ ನಿರ್ಧಾರ ಆಗುವಂಥದ್ದು. ಆದರೆ ಅತಿಯಾದ ವೇಗದ ನಡಿಗೆ ಅವಶ್ಯಕತೆ ಇಲ್ಲ. ಹಾಗೆಯೇ ತೀರಾ ನಿಧಾನಕ್ಕೆ ಮಾಡುವಂತಹ ನಡಿಗೆಯಿಂದ ಅಷ್ಟಾಗಿ ಏನು ಪ್ರಯೋಜನವೂ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಊಟವಾದ ನಂತರ ಮಾಡುವಂತಹ ನಡಿಗೆ ತೀರಾ ವೇಗವಾಗಿ ಇರಲೇಬಾರ್ದು. ಅದು ಮೈಲ್ಡ್ ಆಗಿದ್ರೇ ಒಳ್ಳೆಯದು. ಆದರೆ ಆರೋಗ್ಯವಂತ ವ್ಯಕ್ತಿಯೊಬ್ಬ ಊಟಕ್ಕಿಂತ ಮುಂಚೆ ಮಾಡುವಂತಹ ನಡಿಗೆ ಬ್ರಿಸ್ಕ್ ಆಗಿ ಇರಬಹುದು. ಇನ್ನು ವಾಕ್ನ ಯಾವ ಟೈಮಲ್ಲಿ ಮಾಡೋದು ಉತ್ತಮ ಅನ್ನೋ ಪ್ರಶ್ನೆ ಹೇಳುತ್ತೆ. ಇದು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಬಹುದು. ಆದರೂ ವಾಕ್ ಮಾಡಲಿಕ್ಕೆ ಒಂದು ಬೆಸ್ಟ್ ಟೈಮ್ ಅಂತ ನೋಡೋದಾದರೆ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ಈ ಸಮಯದ ನಡುವೆ, ಅಥವಾ ಸಂಜೆ 4 ಗಂಟೆಯಿಂದ ಸೂರ್ಯಾಸ್ತದವರೆಗೆ ಈ ಸಮಯದ ನಡುವೆ ಒಂದು ಅರ್ಧ ಗಂಟೆ 1 ಗಂಟೆ ಹಾಗೆ ಸಮಯನ ಮಾಡಿಕೊಂಡು ವಾಕ್ ಮಾಡಬಹುದು. ಮತ್ತು ವಾಕ್ ಮಾಡುವಾಗ ಆದಷ್ಟು ಸಮತಟ್ಟಾದ ಜಾಗದಲ್ಲಿ ಮಾಡೋದೇ ಒಳ್ಳೆಯದು. ತೀರಾ ಅಪ್ಸ್ ಆ್ಯಂಡ್ ಡೌನ್ಸ್ನ ಅವಶ್ಯಕತೆ ಇಲ್ಲ. ಸೊ ಇದುವರೆಗೆ ನಾವು ನಡಿಗೆಯ ಪ್ರಯೋಜನ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ವಿ. ಇನ್ಯಾಕೆ ತಡ, ವಾಕ್ನ ಶುರು ಮಾಡೋಣ ಅಲ್ವಾ? ಸಾಧ್ಯ ಆದರೆ ವಾಕಿಂಗಲ್ಲೇ ಸಿಗೋಣ.